ಪಂದ್ಯವನ್ನು ಬಾರಿಸಿದ್ದಾರೆ ಸಿಟಿ ರೈಡರ್. ಸುಮ್ಕಿರವು ಎಲ್ಲ ಟೆನ್ಷನ್ ಆಗವ್ರೆ. ನೀನ್ ನೋಡಿದ್ರೆ ಸೋಬಾನ ಪದ ಆಡಕ್ ಹೋಗ್ತೀಯ. ಆಹಾ, ಎಂತಹ ಬ್ಯಾಟಿಂಗ್ ಪ್ರದರ್ಶನ! ಅದ್ಭುತ, ಅತ್ಯದ್ಭುತ. ನೋಡ್ರಲ್ಲ, ಇವನ್ನಾಗಿ ಏನೋ ಆಗಿದಾಗೋಯ್ತು. ಇನ್ಮ್ಯಾಕೆ ನಾವು ಮ್ಯಾಚ್ ಆಗಿ ಹೆಂಗ್ ರನ್ ತಡಿತೀವಿ, ಅದ್ರ ಮ್ಯಾಕ್ ಮ್ಯಾಚ್ ಆಯ್ತು. ಆದ್ರೂ ಅಣ್ಣ, ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತಲ್ವಾ? ಖಂಡಿತ ಅಣ್ಣ, ನಂಗೆ ಯಾಕೋ ಈ ಮ್ಯಾಚ್ನ ಸೋಲ್ತೀವಿ ಅಂತ ಅನಿಸ್ತೈತೆ. ಏನ್ಲ ಮಾತಾಡ್ತಿದ್ಯಾ? ನಂಗೂ ಹೆದರಿಕೆ ಆಯ್ತಿದ್ಕಲ್ಲ, ಆದ್ರೆ ಹೆದರಿಕೆ ನಾ ತೋರ್ಸಂಗಿಲ್ಲ ಕಲ. ನಾವ್ ಯಾರು ತೋರ್ಸಂಗಿಲ್ಲ. ಗೆದ್ದೆ ಗೆಲ್ಬೇಕು, ಬೇರೆ ದಾರಿ ಇಲ್ಲ. ತೋಳು ಮ್ಯಾಕ್ ಎತ್ಕೊಂಡು ಕಾಲರ್ ಮ್ಯಾಕ್ ಮಾಡ್ಕೊಂಡು ರಾಕ್ಷಸರು ತರ ಆಡ್ಬೇಕೊಂಡ್ರಲ್ಲ. ಶಿವ, ನಮ್ ಗೊತ್ತು ನೋಡಿ ಅವ್ರು ಚಿತ್ತಾಗ್ಬೇಕು ಅಂತಿದಲ್ಲ. ಇವಾಗ ನೋಡು ಹೆಂಗ್ ಮಾಡ್ತೀವಿ ಅಂತ. ಮುಂದಕ್ಕೆ ಯಾರು ಬಾಲ್ ಹಾಕ್ತೀರಾ? ನಾನು ಮಾಡ್ತೀನಿ, ಕೊಡು. ನಡ್ರಲ್ಲ, ಫೀಲ್ಡಿಂಗ್ ಹೋಗ್ರಲ್ಲ. ಒಳ್ಳೆ ಸ್ಟ್ರಾಟಜಿ. ಯಾರ್ದಾಗೆ ಎಲ್ರಿಗೂ ಹೋಲ್ಸಿದ್ರೆ ಕ್ರಿಕೆಟ್ ಬಗ್ಗೆ ಹೊಸಿ ಗೊತ್ತಿರೋದು ನಿಮ್ಗೆ ಸಂಧಾನ ಮಾಡ್ತೀಯ? ನಂಗೆ ಗೊತ್ತಿದೆ ತಕ್ಕ. ಈಗ ಎರಡನೇ ಓವರ್ ಬೌಲಿಂಗ್ ಮಾಡಲು ಬರ್ತಿರುವವರು ಶ್ರೀಮತಿ ರತ್ನ ಪರಶು. ಗಂಡನ ನಂತರ ಹೆಂಡತಿಯ ಆಗಮನ. ಗಂಡನೇ ಅಷ್ಟು ರನ್ ಕೊಟ್ಟಿರಬೇಕಾದ್ರೆ ಹೆಂಡತಿಯಿಂದ ಎಷ್ಟು ರನ್ ಬರಬಹುದು ನೋಡೋಣ. ಏನು ಚಕ್ರಿ, ಇವಳು ಔಟ್ ಮಾಡ್ತಿದ್ದಾಳೆ ಪ್ಲೇಯರ್ನ. ಔಟ್ ಆಗ್ಬಾರ್ದು. ಮುಂದೆ ಬಿತ್ತಲ್ಲ ಯಾಕೆ ಸುಮ್ಮನೆ ಇದೀರಾ? ಮಾಸ್ ಮಾರುಗುಡಿ ತಂಡದವರು ಅಂಪೈರ್ ಜೊತೆ ಗಲಾಟೆ ಮಾಡುವಂತಿಲ್ಲ. ಇದು ನಿಯಮಕ್ಕೆ ವಿರುದ್ಧ. ಅಂಪೈರ್ ನಿರ್ಧಾರವೇ ಅಂತಿಮ ನಿರ್ಧಾರ. ನೋಡು, ನಿನ್ ಮಾವ ಮೋಸ ಮಾಡ್ತಿದ್ದಾನೆ. ನೀನು ಯೋಚನೆ ಮಾಡ್ಬೇಡ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಮೋಸದಿಂದನೇ ಗೆಲ್ಬೇಕು. ನಾವು ಒಳ್ಳೆ ರೀತಿನಲ್ಲಿ ಆಟ ಆಡ್ತಿದ್ರೆ ಅವ್ರು ನಮ್ಮನ್ನ ದಾಟ್ಕೊಂಡು ಹೋಗ್ಬಿಡ್ತಾರೆ. ನೀನು ಹೆದರ್ಕೋಬೇಡ. ಇನ್ಮೇಲೆ ಆಲ್ ದಿ ಬೆಸ್ಟ್. ಅಜ್ಜಿ, ಇದೇ ಜೋಶಿಗೆ ಒಂದ್ ಸಾಂಗ್ ಬರ್ಲಿ. ಆ ಸಾಂಗ್ ಹೆಂಗಿರ್ಬೇಕು ಅಂತಂದ್ರೆ, ನನ್ ಗಂಡ ಒಂದ್ ಬಾಲ್ಗೆ 100 ರನ್ ಹೊಡ್ಬಿಡ್ಬೇಕು. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ತಿಂದು, ಕಾವೇರಿ ನೀರನ್ನು ಕುಡಿದು. ಸಿಟಿ ರೈಡರ್ಸ್ ತಂಡದಿಂದ ಮೊದಲ ಎಸೆತ ಈಗ ಶುರು. ಜೈ ಮಕ್ಕಳವ. ಓ, ಗಾಳಿಯಲ್ಲಿ ಚೆಂಡು. ಆರಂಭಿಕ ಆಘಾತ. ಮಾಸ್ ಮಾರಿಗುಡಿ ತಂಡಕ್ಕೆ ದೊಡ್ಡ ಲಾಸ್ ಅಂತಾನೆ ಹೇಳಬಹುದು. ಶಿವ ಅವರು ಯಾವುದೇ ರನ್ಗಳನ್ನು ಗಳಿಸದೆ ಔಟ್ ಆಗಿದ್ದಾರೆ. ನಮ್ಮ ಹಳ್ಳಿನ ಶುದ್ಧವಾಗಿ ಇಟ್ಕೊಳಕ್ಕೆ, ನಮ್ಮ ಹಳ್ಳಿ ಐಕ್ಳ ಮೈದಾನ ಕಾಪಾಡ್ಕೊಳಕ್ಕೋಸ್ಕರ ಈ ಸವಾಲ್ ನೆನ್ಪಿಟ್ಕೊಳ್ಳಿ. ಗೆದ್ದು ತೋರಿಸ್ತೀವಿ. ಊರ್ ಬಿಡೋಕೆ ತಯಾರಾಗಿ. ಸಿಟಿ ರೈಡರ್ಸ್ ಅವರಿಗೆ ಮೊದಲ ಬೌಲಿಂಗ್ ಅಲ್ಲೇ ಒಂದು ವಿಕೆಟ್. ಅಯ್ಯೋ ದೇವ್ರೆ, ಇವಾಗ ಇಷ್ಟು ದೊಡ್ಡರನ್ನ ನಾವೊಬ್ರು ಹೊಡಿಬೇಕಾ? ನಮ್ ಕೈಲಿ ಆಯ್ತದ ಪರ್ರು. ನಾವಿನ್ನೂ ಹೆದರ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ನಮ್ಮ ಕೈ ಮೀರೋಗ್ಬಿಡುತ್ತೆ. ಅಣ್ಣ, ನೀನೇ ಹೋಗು, ನೆನ್ಪಿಟ್ಕೊ. ಈಗ ನನ್ನ ಗಂಡನ ಜವಾಬ್ದಾರಿ ನೀನ್ ಹೆಗ್ಲ ಮೇಲಿದೆ. ಆಯ್ತಾ ಪರ್ರು. No ball.
ಓ ಆಘಾತ ಮಾಸ್ ಮಾರಿಗುಡಿ ತಂಡಕ್ಕಲ್ಲ, ಸಿಟಿ ರೈಡರ್ಸ್ ಅಂತ ಅಂಪೈರ್ ಹೇಳ್ತಾ ಇದ್ದಾರೆ. ಮೊದಲ ಬಾಲ್ ನೋ ಬಾಲ್ ಆಗಿತ್ತು. ಶಿವ ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಯಜಮಾನ್ರೆ ಯಾಕೆ ಹಿಂಗೆ ಮಾಡಿದ್ರಿ? ಅಂಪೈರ್ಗೆ ನೋಬಲ್ ಅಂತ ಯಾಕೆ ಹೇಳಿದ್ರಿ? ಮೊದಲು ಲೋಕ ತಿಳಿಬೇಕು, ಆಮೇಲೆ ಲೆಕ್ಕ ಕಲಿಬೇಕು. ಮೊದಲು ನಂಬಿಕೆ ಗಳಿಸ್ಕೊಂಡ್ರೆ ಆಮೇಲೆ ಅದನ್ನು ನಮಗೆ ಬೇಕಾದಂಗೆ ಉಪಯೋಗಿಸ್ಕೋಬೋದು. ಇದಕ್ಕೆ ಸುಮ್ಮನಿರಿ, ನನ್ನ ಆಟನೇ ಬೇರೆ ಇದೆ.